ಉಪ್ಪು, ಹುಳಿ, ಖಾರ, ಕಹಿ ರುಚಿಯ ಜೊತೆಗೆ ಇದರೊಳಗಿರೋ ಮತ್ತೊಂದು ವಿಶೇಷ ರುಚಿಯೇ ಚೈನೀಸ್ ಆಹಾರದತ್ತ ನಮ್ಮನ್ನ ಆಕರ್ಷಿಸುತ್ತಿರೋದು. ಈ ಸೀಕ್ರೆಟ್ ರುಚಿ ನಮ್ಮ ನಾಲಗೆಯನ್ನ ಮರಳುಗೊಳಿಸುತ್ತೆ, ಮೆದುಳನ್ನ ಮಂಕಾಗಿಸುತ್ತೆ. ಆಹಾರದ ಮೂಲಕ ನಮ್ಮ ದೇಹ ಮತ್ತು ಮನಸ್ಸನ್ನ ಆಕ್ರಮಿಸಿಕೊಂಡು ನಮ್ಮ ದೇಹವನ್ನ ರೋಗಗಳ ಗೂಡಾಗಿಸೋ ಆ ಸೀಕ್ರೆಟ್ ಟೇಸ್ಟ್ ಯಾವುದು ಗೊತ್ತಾ? ಅಜಿನೋಮೋಟೊ ಅನ್ನೋ ಸ್ಲೋ ಪಾಯ್ಸನ್. ಈ MSG ಮೊನೋಸೋಡಿಯಂ ಗ್ಲುಟಮೇಟ್ ಅಂತೀವಿ ಇದನ್ನ. ಇದು ಟೇಸ್ಟಿಂಗ್ ಎನ್ಹಾನ್ಸರ್ ಅಂತೀವಿ. ಅಂದರೆ ಒಂದು ಆಹಾರದ ಒಂದು ರುಚಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ನಾವು ಉಪ್ಪು, ಹುಳಿ, ಖಾರ, ಕಹಿ ಈ 4 ರುಚಿಯನ್ನು ನೋಡಿರ್ತೀವಿ. ಆದರೆ ಅದಕ್ಕಿಂತ ಭಿನ್ನವಾಗಿರುವಂಥ ಒಂದು ರುಚಿ ಇರುತ್ತೆ, ಅದುವೇ ಉಮಾಮಿ ಟೇಸ್ಟ್ ಅಂತೀವಿ. ಉಮಾಮಿ ಅಂದರೆ ಅದು ಈ ಕಹಿ, ಹುಳಿ, ಸಿಹಿ ಇವೆಲ್ಲಕ್ಕಿಂತ ಎಲ್ಲವನ್ನ ಮರೆಮಾಚುವಂಥ ಒಂದು ಟೇಸ್ಟ್. ಅದು ಈ MSG ಅಥವಾ ಟೇಸ್ಟಿಂಗ್ ಪೌಡ್ರ್ ಏನಂತೀವಿ ಇದ್ರೊಳಗಿರುತ್ತೆ. ಈ MSGನ ಅಜಿನೋಮೋಟೊ ಅಂತಲೂ ಕರಿತೀವಿ. ಯಾಕಂದರೆ ಈ MSG ಏನಿದೆ ಇದನ್ನು ತಯಾರು ಮಾಡುವಂಥ ಸಂಸ್ಥೆ ಚೈನಾದ ಅಜಿನೋಮೋಟೊ ಅನ್ನುವಂಥದ್ದು. ಅದರ ಹೆಸರನ್ನೇ ಈ ವಸ್ತುವಿಗೆ ಇಡಲಾಗಿದೆ. ಜನ ಇದನ್ನು ಎಲ್ಲರೂ ಸಾಮಾನ್ಯವಾಗಿ ಅಜಿನೋಮೋಟೊ ಅಂತಾರೆ. ಇದು ನಾವು ತಿಂದಾಗ ನಮ್ಮ ಬ್ರೈನನ್ನು ಮಂಕ್ ಮಾಡಿಬಿಡುತ್ತೆ. ನಮಗೆ ಬೇರೆ ಯಾವ ರುಚಿಯೂ ಕೂಡ ಅನಿಸಲ್ಲ, ಆ ರುಚಿಯೇ ಅದ್ಭುತ ಅನ್ನುವಂಥದ್ದನ್ನು ನಮ್ಮ ಬ್ರೈನಿಗೆ ಹೇಳ್ತಾ ಇರುತ್ತೆ. ಬ್ರೈನ್ ಮೇಲೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಈ MSGಯ ರುಚಿ. ಇದನ್ನು ನಿರಂತರವಾಗಿ ತಿಂತಾ ಹೋದರೆ ಇದು ಬ್ರೈನ್ ಮೇಲೆ ನಿರಂತರವಾಗಿ ನಮಗೆ ತೊಂದರೆ ಕೊಡ್ತಾ ಇರುತ್ತೆ. ನಾವು ಚೈನೀಸ್ ಫುಡ್ಗಳಲ್ಲಿ ಇದನ್ನು ಆರಂಭದಲ್ಲಿ ನೋಡಿದ್ವಿ, ಇದನ್ನು ಹಾಕೋದು. ಆದರೆ ಈಗ ಚೈನೀಸ್ ಫುಡ್ ಬಿಟ್ಟು ಎಲ್ಲ ಫುಡ್ಗಳಿಗೂ ಕೂಡ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಈ MSG ಅನ್ನುವಂಥದ್ದು ಎಷ್ಟು ಅಪಾಯಕಾರಿ ಅನ್ನುವಂಥ ಕಲ್ಪನೆ ನಮಗಿಲ್ಲ. ಒಂದು ವೇಳೆ ಇದನ್ನು ಮಕ್ಕಳು ತಿಂದರೆ ಏನಾಗುತ್ತೆ ಅನ್ನುವಂಥ ಯೋಚನೆ ಕೂಡ ನಮ್ಮ ಜನರಿಗಿಲ್ಲದೆ ಇಂಥ ಫುಡ್ಗಳಿಗೆಲ್ಲ ಬಳಸಿ ಆ ಫುಡ್ಡಿನೊಳಗೆ ರೋಗವನ್ನು ತಿನ್ನುವ ಹಾಗೆ ಮಾಡ್ತಿದ್ದಾರೆ. ಸ್ನೇಹಿತರೆ, ಒಂದು ಮಾತಿದೆ ಗೊತ್ತಾ, ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅಂತ. ಅದೇ ರೀತಿ ಈ MSGಗೂ ಬಂದಿರುವಂಥದ್ದು. MSG ಆಹಾರಕ್ಕೆ ರುಚಿ ಕೊಡುತ್ತೆ ಅನ್ನುವಂಥ ಕಾರಣ ಗೊತ್ತಾಗಿದ್ದೇ ತಡ ಜನ ಇದನ್ನೇ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಇದನ್ನು ತಿಂದಾಗ ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ರುಚಿ ಕೊಡುತ್ತೆ. ಅದನ್ನು ಒಮ್ಮೆ ಬಾಯಿಗೆ ಹಾಕಿದ್ರೆ ಮತ್ತೆ ಮತ್ತೆ ತಿನ್ನೋಣ ಅನಿಸ್ಬಿಡುತ್ತೆ. ಇದನ್ನು ಆಹಾರಕ್ಕೆ ಹಾಕಿದರೂ ಸಾಕು, ಏನೂ ಬೇಕಾಗಿಲ್ಲ. ಇದನ್ನು ಪ್ರಮಾಣದಲ್ಲಿ ಇಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಇಡೀ ನಮಗೆ ಆ ಆಹಾರದ ರುಚಿಯನ್ನು ಮರೆಮಾಚಿಸುತ್ತೆ. ಅದು ಕಹಿ ಆದರೂ ಇರಲಿ, ಹುಳಿ ಆದರೂ ಜಾಸ್ತಿ ಆಗಲಿ, ಆದರೆ ಸೂಪರ್ ಆಗಿದೆ ಅಂತ. ಹಾಗಾಗಿ ಜನರಿಗೆ ಗೊತ್ತಾಗಿದೆ ಥರ ಟೇಸ್ಟಿಂಗ್ ಪೌಡ್ರ್ ಅಂತ. ಮೊದಲೆಲ್ಲ ಬರೀ ಚೈನೀಸ್ ಪ್ರಾಡಕ್ಟ್ಗಳಿಗೆ ಹಾಕ್ತಿದ್ರು. ಚೈನೀಸ್ ಫುಡ್, ನೂಡಲ್ಸ್ ಇಂಥದಕ್ಕೆ ಒಂದು ಮಿತಿ ಪರಿಮಿತಿಯೊಳಗೆ ಇದರ ಬಳಕೆ ಆಗ್ತಾ ಇತ್ತು. ಆದರೆ ಇವಾಗ ಜನ ಆಹಾರಕ್ಕೆ ರುಚಿ ಕೊಡುತ್ತೆ ಅಂತ ಹೇಳ್ಕೊಂಡು ಟೇಸ್ಟಿಂಗ್ ಪೌಡ್ರ್ ಅಂತ ಮಾಡಿಕೊಂಡು ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳಲ್ಲೂ ಕೂಡ ಇದು ಸಿಗಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸಾರು, ಸಾಂಬಾರಿಂದ ಹಿಡಿದು ಇಡ್ಲಿ, ಮಜ್ಜಿಗೆಗೂ ಹಾಕ್ತಾರೆ, ಇಡ್ಲಿಗೂ ಹಾಕ್ತಾರೆ, ಚಟ್ನಿಗೂ ಹಾಕ್ತಾರೆ, ಕಬಾಬ್ ಎಲ್ಲದಕ್ಕೂ ಹಾಕಕ್ಕೆ ಶುರು ಮಾಡಿದ್ದಾರೆ. ಆದರೆ ಇದನ್ನು ಬಳಸುವಾಗ ಒಂದು ಮಿತಿ ಅಂತಿರುತ್ತೆ. ಒಂದು ಕಣದಷ್ಟು ಹಾಕಬೇಕು ಒಂದು ಆಹಾರಕ್ಕೆ. ಯಾರು ಹಾಕ್ತಾರೆ ಹೇಳಿ? ಒಂದು ಕಣದಷ್ಟು ಸಿಕ್ಕಿದ್ದೆ ತಡ ಅಂತ ಹೇಳ್ಕೊಂಡು ಸುರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಇದು ಮುಖ್ಯವಾಗಿ ಕೊಡೋದೇ ಮೆದುಳಿಗೆ ಪೆಟ್ಟು. ಅದರಲ್ಲೂ ಮಕ್ಕಳು ಇದನ್ನು ತಿಂದರೆ ಅವರಿಗೆ ನರ ದೌರ್ಬಲ್ಯ ಪ್ರಾರಂಭ ಆಗುತ್ತೆ. ಅಂದರೆ ಮೆದುಳು ಕೆಲಸ ಮಾಡೋದನ್ನು ಕಡಿಮೆ ಮಾಡೋಕ್ಕೆ ಶುರು ಮಾಡುತ್ತೆ. ಇದ್ರದ್ದು ಕೆಲಸ ಏನು? ಮೆದುಳನ್ನು ಮಂಕಾಗಿಸುವಂಥದ್ದು. ನಮಗೆ ಹೈಪರ್ ಟೆನ್ಷನನ್ನು ಕೊಡುತ್ತೆ. ಎಲ್ಲವರೆಗೆ ಅಂದರೆ ಕ್ಯಾನ್ಸರ್ ಕೂಡ ತರುವಂಥ ಒಂದು ವಿಚಿತ್ರ ಕೆಟ್ಟ ಗುಣ ಈ MSGಗೆ ಇದೆ, ಈ ಟೇಸ್ಟಿಂಗ್ ಪೌಡ್ರಿಗಿದೆ. ಆದರೆ ನಮ್ಮ ಜನರಿಗೆ ಅರ್ಥ ಆಗ್ತಿಲ್ಲ. ರಾಶಿ ಸುರಿಕೊಳ್ತಾರೆ, ಸಿಗುತ್ತೆ. ಇದು ಮತ್ತು ಚೀಪ್. ಮತ್ತು ಇನ್ನೊಂದೇನೆಂದರೆ ಇದನ್ನು ಈ ಕಬ್ಬಿದೆಯಲ್ಲ, ಅದರ ಮೊಲಾಸಿಸ್ ಅಂತೀವೇನೋ, ಈ ನಮ್ಮ ಆಲ್ಕೋಹಾಲಿಗೆಲ್ಲ ಉಪಯೋಗಿಸುವಂಥ ಮೊಲಾಸಿಸ್ ಇದೆ, ಅದನ್ನು ಸಂಸ್ಕರಿಸಿ ಇದನ್ನು ಉತ್ಪತ್ತಿ ಮಾಡಲಾಗುತ್ತೆ.